ನನಗೆ ಇನ್ನೊಂದು ಹೇಳಿ, ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ ಮೆಡಿಸಿನ್ಗಳು ಯಾವ ರೀತಿ ವರ್ಕ್ ಆಗ್ತವೆ ಮತ್ತು ಕ್ಯಾನ್ಸರ್ ಪೇಷಂಟ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಈ ಥರ, ಸೊ ಮೆಡಿಕಲ್ ಫೀಲ್ಡ್ಗೂ ಎಷ್ಟು ಆಘಾತವನ್ನು ಉಂಟು ಮಾಡಿದೆ? ಡೆಫಿನೆಟ್ಲಿ ಈವನ್ ಕ್ಯಾನ್ಸರ್ ಪೇಷಂಟ್ಗೂ ಕೂಡ ಇದು ಒಳ್ಳೆಯದಲ್ಲ. ಸಿ ಕ್ಯಾನ್ಸರ್ ಅಷ್ಟು ತುಂಬ ಸೀರಿಯಸ್ ಕಾಯಿಲೆ. ನಾವು ದಿನ ಪೇಷಂಟ್ ಗುಣಪಡಿಸಲಿಕ್ಕೆ ಅಥವಾ ಕಾಯಿಲೆನ ಕಂಟ್ರೋಲ್ ಮಾಡಲಿಕ್ಕೆ, ಅವರು ಜಾಸ್ತಿ ದಿನ ಬದುಕಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಅದರಲ್ಲೂ ಅವ್ರಿಗೆ ಈ ಮೆಡಿಸಿನ್ಸು ತುಂಬ ಸೈಡ್ ಎಫೆಕ್ಟ್ಸ್ ಮಾಡುತ್ತೆ. ಹಾಗಾಗಿ ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ. ಮತ್ತು ಖರ್ಚು ಕೂಡ ಸಾಕಷ್ಟು ಆಗುತ್ತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಅದು ಸುಲಭ ಅಲ್ಲ, ಅದು ಚೀಪ್ ಇಲ್ಲ, ಸುಮಾರು ಎಕ್ಸ್ಪೆನ್ಸಿವ್ ಇರುತ್ತೆ ಟ್ರೀಟ್ಮೆಂಟು. ಹಾಗಾಗಿ ಈ ಹಲವಾರು ಪ್ರಾಬ್ಲಮ್ಸ್ ಇದ್ದಾಗ ಈ ಮೆಡಿಸಿನ್ ಕೊಡುವಂತಹ ಔಷಧಿ ಕೂಡ ಅದು ಕಳಪೆದಾಗಿದ್ದರೆ ಅಥವಾ ಅದರಲ್ಲಿ ಮೆಡಿಸಿನ್ನೇ ಇಲ್ಲದೇ ಇದ್ದರೆ ಹೇಗೆ ಅದು ಕೆಲಸ ಮಾಡುತ್ತೆ? ಪೇಷಂಟ್ ಗುಣ ಆಗೋದಿಲ್ಲ, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ, ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಇದು ವೆರಿ ಅನ್ಫಾರ್ಚುನೇಟು, ಈ ಥರ ಆಗಲೇಬಾರ್ದು. ಸೊ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಫೋರ್ಟಿಸ್ ಹಾಸ್ಪಿಟಲ್ ಡಾಕ್ಟರ್ ಇದ್ದೇನೆ. ಅಲ್ಲಿ ನಾನು ನಮ್ಮ ಫಾರ್ಮಸಿಯವ್ರ ಜೊತೆಗೆಲ್ಲ ಮಾತಾಡ್ತಾ ಇದ್ದೆ. ನಾವು ಹೇಗೆ ಇದನ್ನೆಲ್ಲ ಈ ಥರದ್ದು ಎಲ್ಲ ನ್ಯೂಸ್ ಬರ್ತಾ ಇದೆ, ನಾವು ಹೇಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೇಜರ್ ಹಾಸ್ಪಿಟಲ್ಗಳಲ್ಲಿ ನಮ್ಮದು ಒಂದು ರೇಟ್ ಕಾಂಟ್ರಾಕ್ಟ್ ಅಂತ ಮೇಯ್ನ್ ಕಂಪನಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಮೇಜರ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಏನಿರ್ತಾವೆ, ಫಾರ್ಮಾ ಕಂಪ್ನೀಸ್, ಡೈರೆಕ್ಟ್ ಅವ್ರ ಜೊತೆ ರೇಟ್ ಕಾಂಟ್ರಾಕ್ಟ್ ಅಂತ ಆಗುತ್ತೆ. ಅವರು ಇಂಥ ನಮ್ಮ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅಂಥವ್ರ ಹತ್ರ ನೀವು ಹೋಗಿ ತಗೊಳ್ಳಿ, ಅವ್ರಿಗೆ ಪೇ ಮಾಡಿ ಅಂತ ಅವ್ರಿಗೆ ರಿಟರ್ನ್ ಒಂದು ಇರುತ್ತೆ, ಆರ್ಡರ್ ಇರುತ್ತೆ. ಸೊ ಅದನ್ನು ಫಾಲೋ ಮಾಡ್ತಾರೆ. ಅದು ನೆಕ್ಸ್ಟ್ ಡ್ರಗ್ ಹಾಸ್ಪಿಟ್ಲಿಗೆ ಬರುತ್ತೆ, ಹಾಸ್ಪಿಟ್ಲಲ್ಲಿ ಅದನ್ನು ಸಪ್ಲೈ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರ ಹತ್ರ ಆ ಮೆಡಿಸಿನ್ ಇಲ್ಲ ಅಂದರೆ ಪರ್ಚೇಸೇ ಮಾಡೋದಿಲ್ಲ. ಹಾಗಾಗಿ ಒಂದು ಸಪ್ಲೈ ಚೈನ್ ಒಂದು ಮೇಂಟೈನ್ ಆಗುತ್ತೆ. ಅಂದರೆ ಕಂಪ್ನಿಯಿಂದ ನೇರ ಆಸ್ಪತ್ರೆಗೆ ಬರುವ ಮೆಡಿಸಿನ್ಸ್ ಇರುತ್ತೆ, ಆ ಸಪ್ಲೈ ಚೈನ್ ಮೇಂಟೈನ್ ಆಗಿ ನಮಗೆ ಒರಿಜಿನಲ್ ಡ್ರಗ್ಸ್ ಸಿಗೋದು ಸಾಧ್ಯತೆ ಆಗುತ್ತೆ. ಸೊ ಈ ಥರ ಕಳಪೆ ಮೆಡಿಸಿನ್ಸು ನಮ್ಮ ಸಿಸ್ಟಮ್ಗೆ ಬರಲ್ಲ ಅಂತ ನಾನು ಅನ್ಕೊಳ್ತೀನಿ. ಕರೆಕ್ಟ್. ನಾನು ಇನ್ನೊಂದು ಕೇಳ್ಪಟ್ಟಿರೋದು ಏನಂತ ಹೇಳಿದ್ರೆ, ಈ ಡ್ರಗ್ ಇನ್ಸ್ಪೆಕ್ಟರ್ ಅಂತ ಗೌರ್ಮೆಂಟ್ ಕಡೆಯಿಂದ ಅವ್ರು ಆಗಿಂದಾಗೆ ಬಂದು ನಮ್ಮಲ್ಲಿ ಮೆಡಿಸಿನ್ಸ್ನ ಸ್ಯಾಂಪಲ್ ತೊಗೊಂಡು ಹೋಗ್ತಾರೆ. ಬಟ್ ರೆಗ್ಯುಲರ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲ. ತೊಗೊಂಡೋಗಿ ಚೆಕ್ ಮಾಡ್ತಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನೇ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಅವರೇನು ನೆಗೆಟಿವ್ ಆಗೇನು ಅದ್ರ ಬಗ್ಗೆ ರಿಪೋರ್ಟಿಂಗ್ ಏನು ಮಾಡಿಲ್ಲ ಇಲ್ಲಿವರೆಗೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಸೊ ಹಾಗಾಗಿ ಮೇಜರ್ ಹಾಸ್ಪಿಟಲ್ಸ್ ಅಟ್ಲೀಸ್ಟ್ ಈ ಸಪ್ಲೈ ಚೈನ್ ಮೇಂಟೈನ್ ಆಗಿ ಅವ್ರಿಗೆ ನಮ್ಮ ಹಾಸ್ಪಿಟ್ಲ್ಗಳಲ್ಲೆಲ್ಲ ಕರೆಕ್ಟ್ ಔಷಧಿಗಳು ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಒನ್ ಮೋರ್ ಥಿಂಗ್ ನಾನು ಏನು ಕೇಳಬೇಕು ಅಂದ್ಕೊಂಡೆ ಅಂದರೆ, ಈ ಥರ ಎಲ್ಲ ಈ ಫೇಕ್ ಮೆಡಿಸಿನ್ಸು ಇದೆಲ್ಲವೂ ಈ ಥರ ಎಲ್ಲ ನಡೀತಾ ಇರೋದ್ರಿಂದ ಆರೋಗ್ಯ ಸಚಿವರ ಮಾತುಗಳನ್ನು ನೀವು ಕೇಳಿಸ್ಕೊಳ್ರಿ. ಜನರ ಮೇಲೆ ಹಾಕ್ಬಿಟ್ರು ಅವರು, ಜನ ಎಚ್ಚರಿಕೆಯಿಂದ ಇರಬೇಕು. ವಾಟ್ ಕ್ಯಾನ್ ಪಬ್ಲಿಕ್ ಡೂ ವಿತ್ ದಿಸ್? ಹೌ ಕ್ಯಾನ್ ದೆ ಗೆಟ್ ಟು ನೋ ಈ ಡಾಕ್ಟ್ರು ಫೇಕು, ಈ ಮೆಡಿಸಿನ್ ಫೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಈಗ ಬೋರ್ಡ್ ನೋಡಿದ ತಕ್ಷಣ ಯಾರೋ ಡಾಕ್ಟ್ರು ಅಂದ್ಕೊಂಡು ಹೋಗ್ತೀವಿ ನಾವು. ಬೆಂಗಳೂರಲ್ಲ, ಇಡೀ ಸ್ಟೇಟ್ ತಗೊಳ್ಳಿ ನೀವು, ಎಷ್ಟು ಫೇಕ್ ಹಾಸ್ಪಿಟಲ್ಸ್ ಇಲ್ಲ, ಎಷ್ಟು ಕ್ಲಿನಿಕ್ಸ್ಗಳು ಫೇಕ್ ಕ್ಲಿನಿಕ್ಸ್ ಇಲ್ಲ, ಏನೂ ಗೊತ್ತಿರಲ್ಲ. ಸ್ಟೋರ್ ಓಪನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಫಾರ್ಮಸಿ ಓಪನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಯಾರು ಅಂದರೆ ಓನರೇ ಫಾರ್ಮಸಿ ಓದಿರಲ್ಲ, ಬಿ ಫಾರ್ಮ್ ಡಿ ಫಾರ್ಮ್ ಯಾರೋ ಓದಿರೋನ್ನ ಅಪಾಯಿಂಟ್ ಮಾಡಿಕೊಂಡು ಓನರ್ ಅಲ್ಲಿ ಕೆಲಸ ಕೂತ್ಕೊಂಡಿರ್ತಾರೆ. ಸೊ ಈ ಥರದ್ದೆಲ್ಲ ನಡೀತಾ ಇದೆ. ಸೊ ವಾಟ್ ಕ್ಯಾನ್ ಪೀಪಲ್ ಡೂ ವಿತ್ ದಿಸ್? ಇಲ್ಲ, ಐ ಥಿಂಕ್ ಸಾಮಾನ್ಯ ಜನಗಳಿಗೆ ನನ್ನ ಪ್ರಕಾರ ಅವ್ರಿಗೆ ಆ ಮೆಡಿಸಿನ್ ಕಳಪೆ ಇದೆಯಾ, ಆ ಮೆಡಿಸಿನಲ್ಲಿ ಸರಿಯಾಗಿ ಮೆಡಿಸಿನ್ಸ್ ಇಲ್ವಾ ಅಂತ ತಿಳ್ಕೊಳ್ಳೋದು ಆಲ್ಮೋಸ್ಟ್ ಇಂಪಾಸಿಬಲ್, ಆಗೋದೇ ಇಲ್ಲ. ಸೊ ಅದಕ್ಕೆ ನಾವು ಸರ್ಕಾರ ಅಥವಾ ಏನು ಸಿಸ್ಟಮ್ ಇದೆ ಅದು ಅಲ್ಲಿಗೆ ಆ ಪೇಷಂಟಿಗೆ ಸಿಗುವಂಥ ಮೆಡಿಸಿನ್ನು ಕರೆಕ್ಟಾಗಿ ಸಿಗುವ ಹಾಗೆ ನೋಡ್ಕೊಳ್ಬೇಕು, ನನ್ನ ಒಪಿನಿಯನಲ್ಲಿ. ಮಾಯಣ್ಣವರಿದ್ದಾರೆ ನಮ್ಮ ಜೊತೆಗೆ, ಅಧ್ಯಕ್ಷರು ಡ್ರಗ್ ಕಂಟ್ರೋಲ್ ಅಸೋಸಿಯೇಷನ್. ಮಾಯಣ್ಣವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ತಡವಾಗಿ ಬಂದ್ರಿ, ಬಟ್ ಸ್ಟಿಲ್ ಇರಲಿ. ಏನು ಹೇಳ್ತೀರಿ ಸರ್, ನಕಲಿ ಮೆಡಿಸಿನ್ಗಳ ಮಾರಾಟ ದಂಧೆ, ಜಾಲ ಇಂಥದ್ದೆಲ್ಲ ನಡೀತಾ ಇದೆಯಲ್ಲ, ಏನು ಜೀವಕ್ಕೆ ಏನು ಗ್ಯಾರಂಟಿ? ಯಾವ ಥರ ಇರಬೇಕು ನಾವೆಲ್ಲ ಜನರು? ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು, ಆರೋಗ್ಯ ಇಲಾಖೆ ಏನಿದೆ ಮೇಡಮ್, ಇದ್ರ ಬಗ್ಗೆ ಸೀರಿಯಸ್ ಆ್ಯಕ್ಷನ್ಗಳನ್ನ ತಗೋತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಹೊಸ ಹೆಲ್ತ್ ಮಿನಿಸ್ಟರ್ ಬಂದ ಮೇಲೆ ಸಿಸ್ಟಮ್ ತುಂಬ ಚುರುಕಾಗಿದೆ. ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಇರ್ತಕ್ಕಂಥ ಫೆಸಿಲಿಟಿ ಸಾಕಾಗ್ತಾ ಇಲ್ಲ. ಇನ್ನೂ ಅವ್ರಿಗೆ ಫೆಸಿಲಿಟೀಸು ಅವ್ರನ್ನ ಸ್ಟ್ರೆಂಗ್ತನ್ ಮಾಡಬೇಕು. ವೆಹಿಕಲ್ಸ್ಗಳಿಲ್ಲ ಕರೆಕ್ಟಾಗಿ, ಸಿಬ್ಬಂದಿಗಳು ಇವಾಗ ಅವ್ನು ಮಾಡಿರೋದು ತೋಟದ ಮನೆಯಲ್ಲಿ, ಅದನ್ನು ಟ್ರೇಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್, ಪೊಲೀಸವರು ಟ್ರೇಸ್ ಮಾಡಿ ಪೊಲೀಸವ್ರ ಜೊತೆಗೆ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್. ಇನ್ನೊಂದು ಪ್ರಶ್ನೆ ಇದೆ ಸರ್, 1.5 ವರ್ಷದಿಂದ ಇದಾನಂತ ಅವನು. ಹೌದು, 1.5 ವರ್ಷದಿಂದ ಬೀಟ್ ಪೊಲೀಸಿಗೆ ಗೊತ್ತಾಗಿಲ್ವ ಹಂಗಾದ್ರೆ? ಅಲ್ಲಿ ಏನು ನಡೀತಿದೆ ಫಾರ್ಮ್ ಹೌಸಲ್ಲಿ, ಏನು ಗೊತ್ತಾಗ್ತಾ ಇಲ್ವ ಹಂಗಾದ್ರೆ? ಬೀಟ್ ಪೊಲೀಸ್ಗೂ ಗೊತ್ತಾಗಬೇಕಲ್ಲ ಮೇಡಮ್. ಅವನು ಕದ್ದು ಮುಚ್ಚಿ ರಾತ್ರಿ ಹೊತ್ತು ಮಾಡ್ತಾ ಇರ್ತಾನೆ, ಅವನು ಎಲ್ಲೂ ಬಿಲ್ಲಲ್ಲಿ ಮಾರಾಟ ಮಾಡ್ತಾ ಇಲ್ಲ. ಆಲ್ ಆಫ್ ಎ ಸಡನ್ ಹೆಂಗೆ ಗೊತ್ತಾಗೋಯ್ತು ಸರ್? ಅವರು ಅನುಮಾನದ ಮೇಲೆ, ಅಂದರೆ 1.5 ವರ್ಷದಿಂದ ಅನುಮಾನ ಬಂದಿಲ್ಲ ಅಂತ ಅನ್ಕೋಬೇಕು ನಾನು. ಇನ್ ದ ಸೆನ್ಸ್ ನಾವು ಜನ
1.5 ವರ್ಷದಿಂದ ಪೊಲೀಸರಿಗೆ ಅನುಮಾನ ಬಂದಿರಲಿಲ್ಲ. ಸೊ ಈಗ ಅನುಮಾನ ಬಂದಾಗ ಆಕ್ಷನ್ ತಗೊಂಡಿದ್ದಾರೆ. ಫೈನಲಿ ದೇ ಹ್ಯಾವ್ ಟೇಕನ್ ದ ಆಕ್ಷನ್ ಅಂತ ನಾನು ಅನ್ಕೋಬೇಕು. ಇಲ್ಲ, ಆ ಥರ ಏನಿಲ್ಲ. ಅನುಮಾನ ಅಂತಂದ್ರೆ ಇವಾಗ 1.5 ವರ್ಷದಿಂದ ಹೇಳ್ತಾ ಇದ್ದಾರೆ. ಇವಾಗ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗಂತೂ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಯಾಕೆಂದ್ರೆ ಅವ್ನು ಎಲ್ಲೂ ಬಿಲ್ಲಲ್ಲಿ ಐಟಮ್ಸು ಮಾರ್ತಾ ಇಲ್ಲ. ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಶೆಡ್ಯೂಲ್ ಕೇನ ಸ್ಟ್ರಿಕ್ಟಾಗಿ ಮಾಡಬೇಕಂತ ಸರ್ಕಾರಕ್ಕೆ ಸುಮಾರು ಮನವಿಗಳನ್ನ ಕೊಟ್ಟಿದ್ದೀವಿ. ಇವನು ವಿತೌಟ್ ಬಿಲ್ಲು ಕೆಲವು ಡಾಕ್ಟರ್ಸು, ಡಿಸ್ಪೆನ್ಸಿಂಗ್ ಡಾಕ್ಟರ್ಸ್ಗೆ, ಕೆಲವು ಹಾಸ್ಪಿಟ್ಲ್ಗಳಿಗೆ ವಿತೌಟ್ ಬಿಲ್ಸು, ಅದು ಇಂಪೋರ್ಟೆಡ್ ಡ್ರಗ್ಸೇ ಇವ್ರು ಮಾರ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇರ್ತದೆ ಇದು. ತುಂಬಾ ಇವಾಗ ಅವರು ಹೇಳ್ತಾ ಇದ್ರು ಕೆಲವು ಹಾಸ್ಪಿಟಲ್. ನಮ್ಮ ಜೊತೆಗೆ ರಘುನಾಥ್ ರೆಡ್ಡಿ ಅವರು, ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಘುನಾಥ್ ರೆಡ್ಡಿ ಅವರೇ, ಐ ಟಾಕ್ ಟು ಯು. ನಮಸ್ಕಾರ. ನಾನು ಮಾಯಣ್ಣವ್ರ ಹತ್ರ ಮಾತನಾಡಿಸ್ಬಿಡ್ತೀನಿ. ಡಾಕ್ಟರ್ ಹೇಳ್ತಾ ಇದ್ರು ನಮಗೆ ಆಥರೈಸ್ ಡೀಲರ್ಸ್ ಇರ್ತಾರೆ ಮೆಡಿಸನ್ ತಂದ್ಕೊಡಕ್ಕೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಇವ್ರು ಮಾಡ್ತಿದ್ದ ಕೆಲಸ ಏನಾಗುತ್ತೆ ಗೊತ್ತಾ, ನಾನು ಗಮನಿಸಿದ್ದೀನಿ ಬಹಳಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರಗಡೆ ಮೆಡಿಸನ್ಗೆ ಬರ್ಕೊಡ್ತಾರೆ. ಆಕ್ಚುಲಿ ಅಲ್ಲೇ ತಗೋಬೇಕು, ಹೊರಗಡೆ ಮೆಡಿಸನ್ ಬರ್ಕೊಡ್ತಾರೆ. ಸಾಕಷ್ಟು ಸರ್ಕಾರಿ ವೈದ್ಯರು ಇರ್ತಾರಲ್ವಾ, ಮೆಡಿಸನ್ಗಳನ್ನು ಹೊರಗಡೆಗೆ ಬರ್ಕೊಡ್ತಾರೆ. ಆ್ಯಂಡ್ ಮೆಡಿಕಲ್ ಸ್ಟೋರ್ಗಳು, ಎಷ್ಟೋ ಮೆಡಿಕಲ್ ಸ್ಟೋರ್ಗಳು ಇಂಥ ಕೆಲಸಗಳು ಮಾಡ್ತಿದೆ ಅಂದ್ರೆ ಮಾಡ್ತಿದೆ, ಮಾಡಲ್ಲ ಅಂತ ಹೇಳಲೇಬೇಡಿ ಆಯ್ತಾ. ಖಂಡಿತ ಇಲ್ಲ, ಈಗ ಮೆಡಿಕಲ್ ಸ್ಟೋರ್ಗಳು ಮಾಡ್ತಾ ಇಲ್ಲ. ಇದನ್ನ ನಾವು ಬಲವಾಗಿ ಅಲ್ಲಲ್ಲ, ಮೆಡಿಸಿನ್ಸ್ ತಗೊಳ್ತಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಯಾರು ತಗೊಳ್ತಾ ಇಲ್ವಾ ಹಂಗಾದ್ರೆ? ಎಲ್ಲಿಗೆ ಮಾರ್ತಾ ಇದ್ದಾರೆ ಹಂಗಾದ್ರೆ? ಅದೇ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಅವನು ವಿತೌಟ್ ಬಿಲ್ ಮಾರ್ತಾ ಇದ್ದಾನೆ. ಕೆಲವು ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇರ್ಬೋದು, ಕೆಲವು ಡಾಕ್ಟರ್ಸ್ಗೆ ಹೋಗ್ತಾ ಇರ್ಬೋದು ವಿತೌಟ್ ಬಿಲ್. ನಮ್ಮ ಮೆಡಿಕಲ್ ಶಾಪ್ಗಳಲ್ಲಿ ಯಾವುದು ವಿತೌಟ್ ಬಿಲ್ ಬರೋದೇ ಇಲ್ಲ. ಸರ್ ಹೆಂಗ್ ಹೇಳ್ತೀರಾ ಸರ್? ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು ಮೆಡಿಕಲ್ ಸ್ಟೋರ್ಗಳಿದೆ, ಯಾವ ಒಂದು ಮೆಡಿಕಲ್ ಸ್ಟೋರಲ್ಲೂ ವಿತೌಟ್ ಬಿಲ್ ತಗೊಂಡೇ ಇಲ್ವಾ? ಸ್ಟ್ರಿಕ್ಟ್ ವಿಜಿಲೆನ್ಸ್ ಇದೆ ಮೇಡಮ್, ನಮಗೆ ಸ್ಟ್ರಿಕ್ಟ್ ವಿಜಿಲ್ ಇದೆ. ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಪೀರಿಯಾಡಿಕಲಿ ನಮ್ಮ ಡ್ರಗ್ ಮೆಡಿಕಲ್ ಸ್ಟೋರ್ಗಳನ್ನ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ. ಯಾವುದೂ ಆ ಥರದ್ದು ಇಲ್ಲಿವರೆಗೂ ವರದಿ ಆಗಿಲ್ಲ. ಇವನು ಯಾರೋ ಮಾಡಿದಾನೆ, ಅವ್ನು ಎಲ್ಲೆಲ್ಲಿ ಕಳಿಸಿದಾನೆ ಇನ್ನೂ ಅದು ಗೊತ್ತಾಗಬೇಕು ಮೇಡಮ್. ಡೇಂಜರಸ್ ಥಿಂಗ್ ಅಲ್ವಾ, ಎಲ್ಲಿ ಕಳಿಸಿದಾನೆ, ಯಾವ ಪೇಷಂಟಿಗೆ ಅದೇ ಇಂಪಾರ್ಟೆಂಟ್. ಹೌದು, ಖಂಡಿತ. ಬಟ್ ಟೈಮ್ ಟು ಟೈಮ್ ನೀವು ವಿಜಿಲೆನ್ಸ್ ಕರೆಕ್ಟಾಗಿ ಆಗ್ತಿದೆಯಾ ಸರ್? 100% ಆಗ್ತಾ ಇದೆ ಮೇಡಮ್. ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ ಆ ಥರದ್ದು ಯಾವುದೇ ಲೋಪ ಇಲ್ಲ. ನನಗೆ ಇದ್ರ ಬಗ್ಗೆ ನನಗೆ ಜಾಸ್ತಿ ತಿಳ್ಕೊಂಡಿಲ್ಲ ನಾನು. ಇವತ್ತಿನ ದಿನ ಇವತ್ತು ಇದೆಲ್ಲ ನ್ಯೂಸಲ್ಲಿ ಬಂದ ಮೇಲೆ ನಾನು ನಮ್ಮ ಫಾರ್ಮಸಿ ಡಿಪಾರ್ಟ್ಮೆಂಟಲ್ಲೆಲ್ಲ ಮಾತಾಡ್ತಾ ಇದ್ದೆ, ಹೇಗೆ ಇದು ನಾವು ಹೇಗೆ ಪ್ರೊಕ್ಯೂರ್ ಮಾಡ್ತೀವಿ ಮೆಡಿಸಿನ್ಸ್ ಅಂತ. ನಾನು ಫೋರ್ಟಿಸ್ ಹಾಸ್ಪಿಟಲ್, ಸೊ ಅಲ್ಲಿ ಮಾತಾಡಿದಾಗ ಅವರು ಹೀಗೆ ನಮ್ಮದು ಸಿಸ್ಟಮ್ ಈ ಥರ ಇದೆ, ಬೇರೆ ಯಾವುದೇ ರೀತಿಯಲ್ಲಿ ಮೆಡಿಸಿನ್ಸ್ ನಮ್ಮ ಹಾಸ್ಪಿಟಲ್ ಎಂಟರ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳಿದ್ರು. ಇನ್ಫ್ಯಾಕ್ಟ್ ನಾವು ಅದನ್ನು ಫೇಸ್ ಮಾಡಿದ್ವಿ. ನಾವು ಎಷ್ಟೊಂದು ಸರಿ ಕೆಲವು ಮೆಡಿಸಿನ್ಸ್ ಎಲ್ಲ ಕೇಳಿದಾಗ ಅವರು ತಕ್ಷಣ ಸಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಬೈ ಫ್ರಮ್ ಸ್ಪೆಸಿಫಿಕ್ ಡಿಸ್ಟ್ರಿಬ್ಯೂಟರ್ ವಿತ್ ಬಿಲ್ಲಿಂಗ್ ಅದೆಲ್ಲ. ಸೊ ಹಾಗಾಗಿ ಅದು ಸಪ್ಲೈ ಚೈನ್ ಮೇಂಟೈನ್ ಆಗೇ ಆಗುತ್ತೆ. ಸೊ ಬೇರೆ ಕಡೆಯಿಂದ ನಮ್ಮ ಹಾಸ್ಪಿಟ್ಲಿಗೆಲ್ಲ ಮೆಡಿಸಿನ್ಸ್ ಎಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹಾಗಾಗಿ ಅದು ಹೇಗೆ ಬೇರೆ ಹಾಸ್ಪಿಟಲ್ಗೆ ನೀವು ಹೇಳಿದ್ರಿ ಎಲ್ಲಿಗೆ ಹೋಗುತ್ತೆ ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಆಲ್ರೈಟ್, ರಘುನಾಥ್ ರೆಡ್ಡಿ ಅವರೇ, ನಿಮ್ಮ ಒಪಿನಿಯನ್ ಏನು ಸರಿ ಮೆಡಿಸಿನ್ ಮಾಫಿಯಾ ಬಗ್ಗೆ, ಈ ನಕಲಿ ಔಷಧಿಗಳ ಮಾರಾಟ ದಂಧೆ ಬಗ್ಗೆ ನೀವೇನು ಹೇಳ್ತೀರಿ? ಅವರೇ, ಇವಾಗೇನು ಈ ಕ್ಯಾನ್ಸರ್ ಡ್ರಗ್ಸ್ ಬಗ್ಗೆ ಏನು ನಮ್ಮ ಪೊಲೀಸ್ ಅಧಿಕಾರಿಗಳು ಫಸ್ಟ್ ಅದನ್ನ ರೈಡ್ ಮಾಡಿ ಆಮೇಲೆ ಅದು ಮೆಡಿಸಿನ್ ಅಂತ ಗೊತ್ತಾದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಸ್ಕೊಂಡದ್ದು. ನಮ್ಮ ಡಿಪಾರ್ಟ್ಮೆಂಟ್ ಅವರು ಹೋಗಿ ಕಂಡುಹಿಡಿದಿರೋದಲ್ಲ ಅದು. ಫಸ್ಟ್ ಆಫ್ ಆಲ್ ಅದು ಬಂದ್ಬಿಟ್ಟಿದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಾಗಿರುವಂತ ಒಂದು ಕ್ರೆಡಿಟ್. ಅದು ಫಸ್ಟ್ ಪಾಯಿಂಟ್. ಅದಿರ್ಲಿ, ಪ್ರಾಬ್ಲಮ್ ಏನಿಲ್ಲ ಅದ್ರ ಬಗ್ಗೆ. ಈಗ ಏನಾಗುತ್ತೆ, ಅಲ್ಲಿ ನೀವು ತೋರಿಸ್ತಾ ಇರುವಂತ ಮೆಡಿಸಿನ್ಗಳೆಲ್ಲಾನು ಕ್ಯಾನ್ಸರ್ಗೆ ಸಂಬಂಧಪಟ್ಟಿರುವಂತ ಮೆಡಿಸಿನ್ಸ್, ಹೈ ವ್ಯಾಲ್ಯೂ ಮೆಡಿಸಿನ್ಸ್. ಇಲ್ಲಿ ಯಾವುದೇ ನಮ್ಮ ಮೆಡಿಕಲ್ ಸ್ಟೋರ್ಗಳಲ್ಲೂ ಅದು 99.9% ಆ ಮೆಡಿಸಿನ್ಗಳು ಸಿಗಲ್ಲ. ಓಕೆ. ಯಾಕಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ಡಾಕ್ಟರ್ಸ್ ಬರೆಯೋ ಹಾಸ್ಪಿಟಲ್ಸ್ ಅಲ್ಲಿ ಮತ್ತೆ ನರ್ಸಿಂಗ್ ಹೋಮ್ಗಳಲ್ಲಿ ಅಲ್ಲಿ ತರ್ಸ್ಕೊಂಡು ಇಟ್ಕೊಂಡು ಮಾರುವಂತ ಮೆಡಿಸಿನ್ಸ್ ಅವು. ಓಕೆ. ಅಲ್ಲಿ ಏನಾಗುತ್ತೆ, ಇಲ್ಲಿ ನಮ್ಮ ಮೆಡಿಕಲ್ ಸ್ಟೋರ್ಗಳಿಗೆ ಒಂದು ಚೈನ್ ಇದೆ ನಮ್ದು. ಮ್ಯಾನುಫ್ಯಾಕ್ಚರರು, ಅಲ್ಲಿಂದ C&F, ಅಲ್ಲಿಂದ ಹೋಲ್ಸೇಲರು, ಅಲ್ಲಿಂದ ರಿಟೇಲರು. ಇಲ್ಲಿ ಈ ಚೈನ್ ಬ್ರೇಕ್ ಮಾಡಿ ಎಲ್ಲೋನು ವಿತೌಟ್ ಬಿಲ್ ಯಾವುದೋ ಐಟಮ್ ಮೆಡಿಕಲ್ ಸ್ಟೋರ್ಗಳಿಗೆ ಬರೋದಿಲ್ಲ. ಓಕೆ. ಎಲ್ಲ ವಿತ್ ಬಿಲ್ ಅಂದ್ರೆ ಬರುತ್ತೆ. ಈ ವಿತ್ ಬಿಲ್ ಬಂದಾಗ, ಈ ಚೈನ್ ಇಂದ ಬಂದಾಗ ಯಾವುದೇ ರೀತಿಯಾದಂತ ಈ ತರ ನ್ಯೂನತೆಗಳು ಇರೋದಿಲ್ಲ. ಇಲ್ಲಿ ಏನಾಗುತ್ತೆ, ಇಲ್ಲಿ ಡಾಕ್ಟರ್ಸ್ ಮತ್ತೆ ಈ ಕಂಪನೀಸು ಮತ್ತೆ ಈ ಅಲ್ಲೇನ್ ವ್ಯಾಪಾರ ಮಾಡ್ತಿರ್ತಾರೆ ಹಾಸ್ಪಿಟಲ್ಸ್ ಅಲ್ಲಿ. ಈಗ ದೊಡ್ಡ ಈಗ ನಿಮ್ಗೆ ದೊಡ್ಡ ಇವಾಗ ನಿಮ್ಗೆ ಹಾಸ್ಪಿಟಲ್ಸ್ ಇವಾಗ ಬಂದಿರ್ಬೋದು, ಫೋರ್ಟಿಸ್ ಇರ್ಬೋದು, ಅಪೋಲೋ ಇರ್ಬೋದು, ಮತ್ತೆ ಮಣಿಪಾಲ್ ಸೆಂಟರ್ಸ್ ಗಳು ಇರ್ಬೋದು. ಇಂಥ ಕಡೆ ಇವು ಸೇಲ್ ಆಗುವಂಥದ್ದು.
ಈ ಜಾಗಗಳಲ್ಲಿ ಅಲ್ಲಿ ಅವ್ಯವಹಾರ ಕಂಡುಹಿಡಲಿಕ್ಕೆ ಹೋಗ್ಬೇಕಾಗ್ತದೆ. But even though ರಘುನಾಥ್ ರೆಡ್ಡಿ ಅವರೇ ಹುಡ್ಕೋದ್ರು ನಿಮ್ಗೆ ಒಂದು ವೈಯಲ್ಲಿ ಸಿಗಲ್ಲ ಇದು. ಒಂದ್ ನಿಮಿಷ ರಘುನಾಥ್ ರೆಡ್ಡಿ ಅವರೇ, ಈವನ್ ನೀವು ಏನು ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೆಸರುಗಳು ಹೇಳ್ತಾ ಇದೀರಿ, ಅವರು ಕೂಡ ಮೇನ್ ಮ್ಯಾನುಫ್ಯಾಕ್ಚರ್ ಇಂದಾನೆ, ಮತ್ತೆ ಅವ್ರದ್ದು ಆಥರೈಸ್ ಡೀಲರ್ಸ್ ಇರ್ತಾರಲ್ವಾ, ಅಲ್ಲಿ ಡಾಕ್ಟರ್ ವಿವೇಕ್ ಅದನ್ನೇ ಹೇಳಿದ್ದು. ಸೊ ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಸಿಸ್ಟಮ್, ವಿ ಹ್ಯಾವ್ ಅ ಚೈನ್ ಸಿಸ್ಟಮ್ ಅಂತ. ಇಲ್ಲ ನೋಡಿ, ಇದು ತುಂಬಾ ದೊಡ್ಡ ಡಿಬೇಟ್ ಆಗುತ್ತೆ. ಬರೀ 1-2 ನಿಮಿಷದಲ್ಲಿ ಯಾವ್ದೋ ಒಂದು ಇಶ್ಯೂ ಬಂತು ಅಂತ ಅಲ್ಲ, ನೀವು 1-2 ನಿಮಿಷ ಕೇಳಿ ಅಂತಾನು ಹೇಳ್ತಿಲ್ಲ, 10 ನಿಮಿಷ ಬೇಕಾದ್ರೆ ತಗೊಂಡು ಹೇಳಿ ನನಗೆ. ಅಲ್ಲ, ಇಲ್ಲಿ ಏನಾಗುತ್ತೆ ಮೇಡಮ್, ಈಗ ಪ್ರಶ್ನೆ ಏನು ಅಂತಂದ್ರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಎಲ್ಲ 100 ಜನ ಡಾಕ್ಟರ್ಸ್ ಅಲ್ಲೇ 90 ಜನ ಡಾಕ್ಟರ್ಸ್ ಒಳ್ಳೆಯವ್ರು ಇರ್ತಾರೆ. 10 ಜನ ಡಾಕ್ಟರ್ಸ್ ಬೇಕಾದ್ರೆ ಇಂಥ ಕೆಲ್ಸಗಳು ಮಾಡ್ತಾರೆ, ಅವರಿಂದ ಫುಲ್ ಸಮಾಜಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ನೀವು ಹೇಳ್ತಾ ಇರೋದೇನು, ಮೆಡಿಕಲ್ ಸ್ಟೋರ್ಗಳು ಯಾರು ಕೂಡ ಇವರಿಂದ ಪರ್ಚೇಸ್ ಮಾಡಿಲ್ಲ, ಮಾಡಿದ್ರೆ ಹಾಸ್ಪಿಟಲ್ಸ್ ಡಾಕ್ಟರ್. ಸರ್ ಒಂದೇ ನಿಮಿಷ ಸರ್, ನನ್ನ ಪ್ರಶ್ನೆನೂ ನೀವು ಕೇಳಿಸ್ಕೊಳ್ಳಿ. ಹೇಳಿ. ಸೊ ನೀವು ಹೇಳ್ತಾ ಇರೋದು ಮೆಡಿಕಲ್ ಸ್ಟೋರ್ಗಳಲ್ಲಿ ಯಾರು ಇವರಿಂದ ಪರ್ಚೇಸ್ ಮಾಡಿಲ್ಲ, ಇದು ಸೇಲ್ ಆಗಿದ್ರೆ ಇದು ಡಾಕ್ಟರ್ಗಳಿಗೆ ಮತ್ತು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಸೇಲ್ ಆಗಿರಬಹುದು ಅಂತ ಹೇಳ್ತಾ ಇದ್ದೀರಾ? 100% ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಸೇಲ್ ಆಗಿರುವಂತದ್ದು. ಯಾಕೆಂದ್ರೆ ನೀವೀಗ ರೈಡ್ ಮಾಡಿದಾರಲ್ಲ ಅವರು, ಇವ್ರು ಯಾರಿಗೆ ಸೇಲ್ ಮಾಡಿದಾರೆ ಅಂತ ಲಿಸ್ಟ್ ಅವ್ರಿಗೆ ಸಿಗುತ್ತಲ್ವಾ, ಅಲ್ಲಿ ಚೆಕ್ ಮಾಡ್ಲಿ. ಅಂತ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ಇವ್ರು ಸೇಲ್ ಮಾಡಿ ಅವ್ಯವಹಾರ ಆಗಿದ್ರೆ ಅಂತ ಶಾಪ್ಗಳನ್ನ ಕ್ಲೋಸ್ ಮಾಡ್ಲಿ ಅವರು. ಅಂತ ಶಾಪ್ಗಳು ಬೇಕಾಗಿಲ್ಲ ಸಮಾಜಕ್ಕೆ. ಅದೇ ಸರ್ಕಾರ ತನಿಖೆ ಮಾಡಲಿ, ಅದು ಏನಿದೆ ಅದು ನಿಜ ಸತ್ಯ. ಹೇಗೆ ಈಗ ಒಂದು ರಘುನಾಥ್ ರೆಡ್ಡಿ ಅವರೇ, ಈಗ ಮೆಡಿಕಲ್ ಸ್ಟೋರ್ಗಳಲ್ಲಿ ಇವಾಗ ಈಗ ನಮ್ಮ ಫ್ಯಾಮಿಲಿಲಿ ಯಾರಿಗೋ ನನ್ನ ಮೆಡಿಸಿನ್ಸ್ ಬೇಕು ಅಂತ ಕೇಳಿದಾಗ ದೇ ವಿಲ್ ಟೆಲ್, ಇದು ರಾಮಾಯಲ್ ಸಿಗ್ಬೋದು ನೋಡಿ, ಈ ತರ ಮೆಡಿಸಿನ್ ಇಲ್ಲಿ ಸಿಗ್ಬೋದು ನೋಡಿ ಅಂತ. ನೀವು ಹೇಳಿದ್ರೆ ಫ್ಯೂ ಮೆಡಿಸಿನ್ಸ್, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಲೆಟ್ ಮಿ ಫಿನಿಶ್. ಫ್ಯೂ ಮೆಡಿಸಿನ್ಸ್ ಈಗ ತುಂಬಾನೇ ಕಾಸ್ಟ್ಲಿ ಮೆಡಿಸಿನ್ಸ್ ಇಲ್ಲ ತುಂಬಾ ಇಂಪಾರ್ಟೆಂಟ್ ಮೆಡಿಸಿನ್ಸ್ ಆದ್ರೆ ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸ್ಟಾಕ್ ಇಟ್ಟಿರ್ತಾರೆ ಅನ್ನೋದು ಒಂದು ಇದ್ರಲ್ಲಿ ಹೇಳಿರ್ತಾರೆ ಅಂತ ಅನ್ಕೊಳ್ತೀನಿ. ಈ ಸಣ್ಣ ಪುಟ್ಟ ಆಸ್ಪತ್ರೆಗಳಲ್ಲೂ ಇಂಥ ಮೆಡಿಸಿನ್ಸ್ ಸಿಗಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಸಿಗ್ಬೋದಾ? ಹೇಗೆ ಸಿಗಲ್ಲ ಮೇಡಮ್? ಅವರು ತೆಲಂಗಾಣ ಮತ್ತು ನನಗೆ ಗೊತ್ತಿದ್ದಂತ ಒಂದು ಮೇಡಮ್, ನನಗೆ ಲೈವ್ ಆಗಿ ಗೊತ್ತಿದ್ದಂತ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ. ಇವತ್ತೇನು ನೀವು ತುಂಬಾ ಕಾಸ್ಟ್ಲಿ ಅಂತ 8,500 7,500 ರೂಪಾಯಿ ಹೇಳ್ತಾ ಇದ್ದೀರಲ್ಲ, ಒಂದು ನಮ್ಮ ತುಂಬಾ ಬೇಕಾಗಿರುವಂತ ಅವ್ರಿಗೆ ಕ್ಯಾನ್ಸರ್ 4th ಸ್ಟೇಜ್ಗೆ ಹೋಗಿತ್ತು. ಅಲ್ಲಿ ಒಂದು ಡಾಕ್ಟರ್ 2.25 ಲಕ್ಷ ರೂಪಾಯಿ ಒಂದು ಇಂಜೆಕ್ಷನ್ ಅಂತ ಅಂದ್ಬಿಟ್ಟು 6 ಇಂಜೆಕ್ಷನ್ ಬರೀತಾರೆ ಆ ಪೇಷಂಟ್ಗೆ. ಆ ಪೇಷಂಟ್ ಉಳಿಯುವಂತ ಚಾನ್ಸಸ್ ಇಲ್ಲ. ಅವ್ರು 6 ಇಂಜೆಕ್ಷನ್ ಬರೀತಾರೆ, ಒಂದು ಫೋನ್ ನಂಬರ್ ಕೊಡ್ತಾರೆ. ಒಂದು ಫೋನ್ ನಂಬರ್ ಕೊಟ್ಬಿಟ್ಟು ಈ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ, ಇಲ್ಲಿ ಐಟಮ್ ಸಿಗುತ್ತೆ, ನಿಮ್ಗೆ 10% ಡಿಸ್ಕೌಂಟ್ ಕೊಡ್ತಾರೆ. ಅರ್ಥ ಆಯ್ತಾರ? ಅಥವಾ ನೀವು ಅಲ್ಲಿ ತಗೊಂಡು ನೀವು ಹಾಕಿ ನೀವು ನಿಮ್ಗೆ ವಾಸಿ ಆಗಬಹುದು ಅಂತ ಹೇಳ್ತಾರೆ ಅವರು. ನಾನು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ, ಮೆಡಿಕಲ್ ಸ್ಟೋರ್ ಇಟ್ಟಿರೋದ್ರಿಂದ, ನನಗೆ ತುಂಬಾ ಪರಿಚಯ ಇರೋದ್ರಿಂದ ನನಗೆ ಫೋನ್ ಮಾಡ್ತಾರೆ, ಅಣ್ಣ ಈ ತರ ಇದೆ, ಏನ್ ಮಾಡ್ಲಿ ಅಂತ ಅಂದ್ಬಿಟ್ಟು. ಅಮ್ಮ ಡಾಕ್ಟರ್ ಕೇಳಿ ಎಷ್ಟು ತಿಂಗಳು ಉಳಿಸ್ತಾರೆ ಅಂತ ಒಂದು ಗ್ಯಾರಂಟಿ ತಗೊಂಡು ನೀವು 12,90,000 ರೂಪಾಯಿ ಖರ್ಚು ಮಾಡಿ ಅಮ್ಮ ಅಂತ ಹೇಳ್ದೆ ನಾನು. ಕೇಳಿಸ್ಕೊಳ್ಳಿ 2 ಸೆಕೆಂಡ್ ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ ತಕ್ಷಣ ಅವರು, ಮೇಡಮ್ ಆತರ ಹೆಂಗೆ ನಾವು ನಿಮ್ಗೆ ಹೇಳಕ್ ಗ್ಯಾರಂಟಿ ಕೊಡಕ್ಕಾಗತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ಇವ್ರು ಆಗದೆ ನೆಕ್ಸ್ಟ್ ಡೇ ಅವತ್ ನೈಟೇ ಅವರು ತೀರ್ಕೊಂಡ್ರು. ಮೇಡಮ್ ಇದು ತುಂಬಾ ದೊಡ್ಡ ರಾಕೆಟ್ ಇದೆ, ಇದನ್ನ ತುಂಬಾ ದೀರ್ಘವಾಗಿ ತನಿಖೆಗಳು ಮಾಡ್ಬೇಕು. ಇದು ಬಂದ್ಬಿಟ್ಟಿದ್ದೇನೆ, ರಾಜ್ಯ ಸರ್ಕಾರಗಳು ತುಂಬಾ ಇಂಪಾರ್ಟೆನ್ಸ್ ತಗೊಳ್ಬೇಕು. ಮತ್ತೆ ಸೆಂಟ್ರಲ್ ಗವರ್ಮೆಂಟಿನ ಲ್ಯಾಪ್ಸಸ್ ಇದೆ. ಕ್ಯಾನ್ಸರ್ ಡ್ರಗ್ಸ್ಗೆ ಸಂಬಂಧಪಟ್ಟಿರುವಂತದ್ದು 3,000 ರೂಪಾಯಿ MRP ಇರುತ್ತೆ, 500 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದು ಸ್ಟ್ಯಾಂಡರ್ಡ್ ಕಂಪನಿಗಳದೇನೆ 3,000 ರೂಪಾಯಿ MRP ಇಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟಿನ ವಿಷಯ ಆಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅವರ ಅಡಿನಲ್ಲಿ NPPA ಅಂತ ನ್ಯಾಷನಲ್ ಫಾರ್ಮಾ ಪ್ರೈಸಿಂಗ್ ಅಥಾರಿಟಿ ಅಂತ ಬರುತ್ತೆ. ಅದು ಸ್ಟೇಟ್ ಗವರ್ಮೆಂಟ್ಗೆ ಅದು ಸಂಬಂಧ ಪಡೋದಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅವರು ಇದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಯಾವ ತರ ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಇವರು. ಇದು ಎಲ್ಲರೂ ಸೇರಿ, ಮಾಧ್ಯಮಗಳು, ನಾವು, ಕೆಮಿಸ್ಟ್ಗಳು, ಡಿಪಾರ್ಟ್ಮೆಂಟ್, ಸರ್ಕಾರ ಎಲ್ಲರೂ ಸೇರಿ, ಮತ್ತೆ ವೈದ್ಯರು ಎಲ್ಲರೂ ಸೇರಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕಾಗತ್ತೆ ಹೊರತು ಯಾವ್ದೋ ಒಂದ್ ಇಶ್ಯೂ ತಗೊಂಡು ಯಾವ್ದೋ ಇದು ದಿನನಿತ್ಯ ನಾವು ನಡೀತಾ ಇರುವಂತದ್ದು. ರಘುನಾಥ್ ರೆಡ್ಡಿ ಅವರೇ, ಈಗ ಇವಾಗ ನಾನು ನಿಮ್ಮ ಮಾತಿಂದ ನನಗೆ ಒಂದು ಅರ್ಥ ಆಗಿರೋದೇನಂದ್ರೆ, ಇದು ಕಂಪ್ಲೀಟ್ ಸೆಂಟ್ರಲ್ ಇಂದ ಹಿಡಿದು ಸ್ಟೇಟ್ ವರೆಗೂ ಇಟ್ಸ್ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಅಂತ ಅನಿಸ್ತಾ ಇದೆ ನನಗೆ. 100%. ಯಾಕೆ ಅಂದ್ರೆ ಈ ನಕಲಿ ಮೆಡಿಸಿನ್ಗಳು ಮಾರ್ಕೆಟಿಗೆ ಬರಬೇಕು ಅಂತಂದ್ರೆ ಸಿಸ್ಟಮ್ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲಲ್ಲ, ಸ್ಟ್ಯಾಂಡರ್ಡ್ ಕಂಪನಿ ಮೆಡಿಸಿನ್ಸ್ ನಿಮ್ಗೆ 3,000 ರೂಪಾಯಿ MRP ಇದ್ರೆ 500 ರೂಪಾಯಿಗೆ ಸಿಗುತ್ತೆ. ಅದು ಹೆಂಗೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀವು ಪ್ಲೀಸ್? ನಾನು ನಿಮಗೆ ವಿತ್ ಎಕ್ಸಾಂಪಲ್ಸ್ ವಿತ್ ಸ್ಯಾಂಪಲ್ಸ್ ಕೊಡ್ತೀನಿ ನಾನು ನಿಮ್ಗೆ. ಓಕೆ.
Madam, ಸ್ಯಾಂಪಲ್ಸ್ ಕೆಲವು ಕೊಡ್ತೀನಿ. drugs- ಯಾಕಂದ್ರೆ Sir, ಯಾವಾಗ ಅದನ್ನ ನಿಮ್ಗೆ ಬರ್ಬೋದು sir ಹೇಳಿದ್ದು. ನೀವು ಸ್ಟುಡಿಯೋಗೆ ಇದು samples ಸಣ್ಣ ತಗೊಂಡು? ಸಣ್ಣ ಡಿಬೇಟ್ ಅಲ್ಲ. Sir, ಇದು ಯಾವಾಗ ಸಣ್ಣ ಬರ್ಬೋದು debate ಹೇಳಿ ಅಲ್ಲ. samples ಯಾಕಂದ್ರೆ ತಗೊಂಡು? ಎಲ್ಲರೂ ಸಮಾನ ಮನಸ್ಕರು ಕೂತ್ಕೊಂಡು ಇದನ್ನ ಮಾತಾಡಿದಾಗ Sir, ಇದಕ್ಕೆ kindly ಬಗೆಹರಿಸಲೇಬೇಕು ಅಂತಂದ್ರೆ ರಘುನಾಥ್ ರೆಡ್ಡಿ 100% ಬಗೆಹರಿಯುತ್ತೆ. ಇದನ್ನ ನನ್ನ ಬಗೆಹರಿದಾರ ಕೇಳಿಸ್ಕೊಳ್ಳಿ ಸಮಸ್ಯೆ ಏನಲ್ಲ. sir. ದಯವಿಟ್ಟು ಸ್ಯಾಂಪಲ್ಸ್ ಹೇಳಿ madam. ತಗೊಂಡು ಬನ್ನಿ. ಪವರ್ ಟಿವಿ ನಿಜವಾಗ್ಲೂ ಕಾಳಜಿ ಇದೆ, ನಿಜವಾಗ್ಲೂ ಜನಗಳಿಗೆ ತಿಳಿಸ್ಬೇಕು ಅನ್ನೋ ಮನಸ್ಸಿದೆ. ದಯವಿಟ್ಟು ಸ್ಯಾಂಪಲ್ಸ್ ತಗೊಂಡು ಬನ್ನಿ. ಮೇಡಮ್ ನಾನು ಕುತ್ಕೊಂಡು ಪವರ್ ಒಂದ್ ಟಿವಿ ಗಂಟೆ ಎಲ್ಲ ಬಂದು issue ಎಷ್ಟೊತ್ತಾದ್ರೂ ಮಾಡೋದು ಸರಿ ನನ್ನ ಡಿಬೇಟ್ ಉದ್ದೇಶ ಮಾಡೋಣ. ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲ ಮೇಡಮ್ ನಾನು ಹೇಳ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಪವರ್ ಟಿವಿ ಹತ್ರ ಬಂದ್ಬಿಟ್ಟು ನಾನು ಯಾವ್ದೋ ಒಂದು ಕಂಪನಿಗೆ ತೊಂದರೆ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ. ಎಲ್ಲರೂ ಕೂತ್ಕೋಬೇಕು ನಾವು. ನಾನು ಯಾಕೆ ಹೇಳ್ತಿದ್ದೆ, ಸರ್ಕಾರಗಳು, ಡಿಪಾರ್ಟ್ಮೆಂಟ್, ಡಾಕ್ಟರ್ಸ್ ನಾವೆಲ್ಲ ಕೂತ್ಕೊಂಡು ನಾವು ಮಾಡಿದಾಗ ಇದಕ್ಕೆ ಅಂತ್ಯ ಬಿದ್ದೇ ಬಿಡುತ್ತೆ. ಖಂಡಿತ ಮಾಡೋಣ ಸರ್. ಅಷ್ಟು ಮಾಡಿಲ್ಲ ಅಂದ್ರೆ ಈಗ ನಮ್ ಜೀವಕ್ಕೆ ನಾವೇ ಈಗ ನಾವು ಕೂತ್ಕೊಳ್ಳೋಕ್ಕಾಗುತ್ತಲ್ಲ ಸರ್? ಡಾಕ್ಟರ್ಸ್ ಕೂತಿದ್ದಾರೆ, ಅವ್ರಿಗೆ ಕೇಳಿ ನಾನು ಹೇಳ್ತಾ ಇರೋ ವಿಷಯಗಳಲ್ಲಿ ನಿಜ ಇದೆಯಾ, ಸತ್ಯಾಂಶ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಡಾಕ್ಟರ್ ಅಲ್ಲ, ಈಗ ಐ ಥಿಂಕ್ ಅವ್ರ ಮಾರ್ಜಿನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಈಗ MRP ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಒಂದಿರುತ್ತೆ, ಹಾಸ್ಪಿಟಲ್ ಸಪ್ಲೈ ಆಗೋ ರೇಟ್ಸ್ ಒಂದಿರುತ್ತೆ. ಸೊ ದೆರ್ ವಿಲ್ ಬಿ ಡಿಫ್ರೆನ್ಸ್. ಅಫ್ಕೋರ್ಸ್ ಅದು ಡಿಫ್ರೆನ್ಸು ಒಂದೊಂದು ಡ್ರಗ್ ಮೇಲೆ ವೇರಿ ಆಗುತ್ತೆ, ಅದಿರುತ್ತೆ ಅದು ಡಿಫ್ರೆನ್ಸು. ಅದೆಲ್ಲರೂ ಗೊತ್ತಿದ್ದೆ, ಗೌರ್ಮೆಂಟು ಗೊತ್ತಿದೆ, ಎಲ್ಲರೂ ಗೊತ್ತಿದೆ. ಅವ್ರು ಅದನ್ನ ಹೇಳ್ತಾ ಇಲ್ಲ. 3,000 ರೂಪಾಯಿ MRP ಇರೋ ಅದೇನೆ ಸೇಮ್ ಮೆಡಿಸಿನ್ ಮೆಡಿಸಿನ್, ಅದೇ ಲ್ಯಾಂಡಿಂಗ್ ಪ್ರೈಸ್ ಅಂತ ಇರುತ್ತೆ. ಸೊ 3,000 ರೂಪೀಸ್ ಇದ್ರೂ ಕೂಡ ಹಾಸ್ಪಿಟಲ್ಗೆ 500ಕ್ಕೆ ಸಿಗ್ಬೋದು. ಅದು ಇರುತ್ತೆ ಕೆಲವು ಡ್ರಗ್ಸು, ಡಿಪೆಂಡಿಂಗ್ ಆನ್ ದ ಡ್ರಗ್ಗು ಅವೈಲಬಿಲಿಟಿ, ಅದೆಲ್ಲ ವ್ಯತ್ಯಾಸಗಳಿರುತ್ತೆ. ಅದೆಲ್ಲರೂ ಗೊತ್ತಿರುವಂಥ ವಿಚಾರನೇ ಅದು. ಓಕೆ ಮಾಯಣ್ಣ ಅವರೇ, ಮೇಡಮ್ ಅವರೇ, ಹೇಳಿ ಮೇಡಮ್ ಅವರೇ, ಇದರಲ್ಲಿ ಒಂದ್ ಸ್ವಲ್ಪ ಇಂಟರ್ಫಿಯರ್ ಮಾಡ್ತೀನಿ ನಾನು. ಪ್ಲೀಸ್. ಮೇಡಮ್, ನಾ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾಡೋದು, ವ್ಯಾಪಾರ ಮಾಡೋದು ಮತ್ತೆ ಮೆಡಿಸಿನ್ ಕೊಡೋದು ಸಾಮಾನ್ಯ ಪ್ರಜೆಗೆನೆ. ಹಾಸ್ಪಿಟಲ್ ಕೊಡೋದು ಸಾಮಾನ್ಯ ಪ್ರಜೆಗೆನೆ. ಹಾಸ್ಪಿಟಲ್ ಸಪ್ಲೈಗೆ ಸಪರೇಟ್ ರೇಟ್ ಕೊಟ್ಟಾಗ ಮೆಡಿಕಲ್ ಸ್ಟೋರ್ಗೆ ಯಾಕೆ ಸಪರೇಟ್ ರೇಟ್ ಕೊಡಬಾರ್ದು? ಅಕಸ್ಮಾತ್ ಅಷ್ಟೊಂದು ನಮ್ಮ ಕಂಪನಿಗಿದ್ದಾಗ MRP ಯಾಕೆ ಕಮ್ಮಿ ಮಾಡಬಾರ್ದು? ಸರ್, ಇಷ್ಟು ದೊಡ್ಡ ಮೆಡಿಸಿನ್ ಮತ್ತು ಮೆಡಿಕಲ್ ಮಾಫಿಯಾ ನಡೀತಾ ಇದೆ, ಆದ್ರೆ ಸರ್ಕಾರಗಳು ಇದನ್ನ ಕಡಿವಾಣ ಹಾಕುವಂತ ನೂರಾರು ಕಾನೂನುಗಳಿದ್ರು ಕಡಿವಾಣ ಹಾಕೋ ಕೆಲ್ಸಕ್ಕೆ ಮುಂದೆ ಆಗಲ್ವಲ್ಲ? ಅಂದ್ರೆ ನಾವು ಹೆಲ್ತ್ ಅಂಡ್ ಎಜುಕೇಶನ್ ಬಹಳ ದುಬಾರಿ ಬೆಲೆ ತರ್ತಾ ಇದೀವಿ ನಾನು ಸರ್. ಹೇಳಿದ ಪರಿಹಾರ ಅದು ಅಂದ್ರೆ ಎಲ್ಲರೂ ಕೂತ್ಕೊಳ್ಬೇಕು ಒಂದ್ ಕಡೆ. ಕೂತ್ಕೊಂಡ್ರೆ ಆಗಲ್ಲ ಸರ್, ಯಾಕಂದ್ರೆ ಇಚ್ಛಾಶಕ್ತಿ ಕಾಯಿಲೆಗಳು ಇರ್ಬೇಕು, ಸರಿ ಬರಬಾರ್ದು. ಈ ತರ ಮಾಡ್ಲೇಬೇಕು ಅನ್ನೋ ಮನಸ್ಥಿತಿ ಬೇಕಲ್ಲ. ಇದೇನಾಗುತ್ತೆ ನೋಡಿ, ಕ್ಯಾನ್ಸರ್ ಬಂದ್ಬಿಟ್ಟು ಮಾರಕವಾದಂತ ಕಾಯಿಲೆ. ಅವ್ರ ಜೀವನದಲ್ಲಿ ಒಬ್ಬೊಬ್ರು ಒಂದು ಯಜಮಾನನ್ಗೆ ಕ್ಯಾನ್ಸರ್ ಬಂತು ಅಂದ್ರೆ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಒಂಥರ ಒಟ್ಟೋಗುತ್ತೆ, ಫ್ಯಾಮಿಲಿನ ಒಟ್ಟೋಗುತ್ತೆ. ಆ ಯಜಮಾನನ್ ಉಳ್ಸಕ್ಕೋಸ್ಕರ ಅವ್ರು ಸಾಲ ಮಾಡ್ತಾರೋ, ಚಿನ್ನ ಮಾಡ್ತಾರೋ, ಏನೇನ್ ಇಲ್ಲ, ಎಲ್ಲೆಲ್ಲಿಂದ ದುಡ್ಡುಗಳು ತಗೊಂಡ್ಬಂದು ಕೊಡ್ತಾರೆ ನಮ್ಮ ಯಜಮಾನ್ ಉಳಿಲಿ ಅಂತ ಅಂದ್ಬಿಟ್ಟು. ಆ ಉಳಿತಾನೆ ಇಲ್ಲ, ಈ ಮೆಡಿಸಿನ್ಗಳು ಇಷ್ಟು ಕಾಸ್ಟ್ಲಿ ಇದೆ, ಮತ್ತೆ ಅದ್ರಲ್ಲಿ ಫೇಕ್ ಡ್ರಗ್ಸ್ ಬರುತ್ತೆ ಅಂತಂದಾಗ ಯಾವ ನಿಟ್ಟಿನಲ್ಲಿ ಎಷ್ಟು ವಾರ್ ಫುಡ್ಡಿಂಗ್ ಅಲ್ಲಿ ಇದನ್ನ ತಗೊಳ್ಬೇಕು ಮೇಡಮ್? ನನಗೆ ಇನ್ನೊಂದು ಮಾತಾಡ್ತೀನಿ, ಒಂದ್ ನಿಮಿಷ ರಘುನಾಥ್ ರೆಡ್ಡಿ ಅವರ ಒಂದ್ ನಿಮಿಷ ಮಾತಾಡ್ತೀನಿ. ಮಾಡ ನನಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ನನಗೆ. ಈ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ಕಡಿಮೆ ಬೆಲೆಗೆ ಇವರು ಮೆಡಿಸಿನ್ ಗಳನ್ನ ತರಿಸ್ಕೊಂಡು ಅದಕ್ಕೆ ನಕಲಿ ಲೇಬಲ್ ಗಳನ್ನ ಅಂಟಿಸ್ಬಿಟ್ಟು ರೀಪ್ಯಾಕಿಂಗ್ ಮಾಡ್ತಾ ಇದ್ರು ಅಂತ ಮಾಹಿತಿ ಇದೆ. ಸೊ ಅದು ಹೇಗ್ ಮಾಡ್ತಾರೆ, ಆ ಪ್ರೊಸೀಜರ್ ಹೇಳಿ ನನಗೆ ಪ್ಲೀಸ್. ಪ್ರೊಸೀಜರ್ ಎಲ್ಲ empty ಬಾಟ್ಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಅವರು ಈ ಕೇಸಲ್ಲಿ. ಅಂದ್ರೆ ಒಂದೊಂದು ಮೆಡಿಸಿನ್ ರಾ ಮೆಟೀರಿಯಲ್ಸ್ ಇಡೀ ಇಂಡಿಯಾದಲ್ಲಿ ಒಂದೊಂದು ಮೆಡಿಸಿನ್ ಒಂದೊಂದು ಸ್ಟೇಟ್ ಅಲ್ಲೂ ಡಿಫರೆಂಟ್ ಇರುತ್ತಾ ಪ್ರೈಸ್? ಇಲ್ಲ ಓಕೆ, ಎಲ್ಲ ಒಂದೇ ಪ್ರೈಸ್ ಮೇಡಮ್. ಈ ಕೇಸಲ್ಲಿ ಏನು ಹೇಳ್ತಾ ಇದ್ದೀನಿ, ಇವ್ರು ಇಂಪೋರ್ಟೆಡ್ ಡ್ರಗ್ಸೇ ಮಾಡಿರೋದಿಲ್ಲಿ. ಫೈಸರ್ ಕಂಪ್ನಿದು ಇಂಪೋರ್ಟೆಡ್ ಡ್ರಗ್ಸ್ ಮಾಡಿರೋದು ಈ ಕೇಸಲ್ಲಿ. ರಾ ಮೆಟೀರಿಯಲ್ಸು ನಮ್ಮ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಸಿಕ್ಕದು ಹಿಮಾಚಲ್ ಪ್ರದೇಶ ಮತ್ತೆ ಆಂಧ್ರ ಪ್ರದೇಶಲ್ಲಿ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ರಾ ಮೆಟೀರಿಯಲ್ ಸಿಗಲ್ಲ. ಅಲ್ಲಿಂದ ತರಿಸಿ ಮಾಡಿದ್ದಾರೆ. ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ತುಂಬ, ನಾನು ಹೇಳಿದ್ನಲ್ಲ ಅವಾಗಲೇ, ಅವರು ತುಂಬ ಅಗ್ರೆಸಿವ್ ಆಗಿದ್ದಾರೆ ಈ ವಿಚಾರದಲ್ಲಿ. ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಎಲ್ಲಿ ತೋಟದ ಮನೆಯಲ್ಲಿ ನಡೀತದೆ ಅವ್ರಿಗೆ ಗೊತ್ತಿಲ್ಲ. ಪೊಲೀಸವರು ಅದನ್ನು ಟ್ರ್ಯಾಪ್ ಮಾಡಿ ಅಲಾಂಗ್ ವಿತ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದು ಮಾಡಿದ್ದಾರೆ. ಇವಾಗ ಆಗ್ಬೇಕಿರೋದು ಏನಂತಂದ್ರೆ, ಇದು ಎಲ್ಲೆಲ್ಲಿಗೆ ಹೋಗಿದೆ, ಯಾರ್ಯಾರಿಗೆ ಹೋಗಿದೆ, ಎಲ್ಲೆಲ್ಲಿ ಸಪ್ಲೈ ಮಾಡಿದ್ದಾರೆ, ಯಾವ ಪೇಷಂಟ್ಗೆ ಹೋಗಿದೆ, ಮತ್ತೆ ಇದರಿಂದ ಯಾರಿದ್ದಾರೆ. ಇದು ಫಾರಿನ್ ನಂಟು. ಇವಾಗ ಯಾರು ಪ್ರಶಾಂತ್ ಸೌದಿ ಅರೇಬಿಯಾದಲ್ಲಿ ಇದೆ, ದುಬೈ ಎಲ್ಲ ಸೌದಿ ಅರೇಬಿಯಾ ಇದೆಲ್ಲ ಇದ್ದಾನೆ ಅಂತ ಇವಾಗ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇದೆಲ್ಲ ಬಂದಮೇಲೆ ಇವಾಗಿರೋ ಮಾಹಿತಿ ಪ್ರಕಾರ ಅವರು ಆ ಲೇಬಲ್ ಇರೋದು ಬೇರೆ, ಒಳಗಡೆ ಇರೋ ಮೆಡಿಸಿನ್ ಬೇರೆ ಅಂತ, ಮೆಡಿಸಿನ್ನೇ ಬೇರೆ ಅಂತ ಲ್ಯಾಬ್ ಟೆಸ್ಟ್ ಆಗಿ ಅದು ರಿಪೋರ್ಟ್ ಬಂದಾಗ ವೆಲ್ಕ್ಯೂರ್ ರೆಮಿಡೀಸ್ ಅಂತ ಒಂದು ಲೇಬಲ್, ನಕಲಿ ಲೇಬಲ್ ಮೇಲಿರೋ ತಯಾರಕರ ಹೆಸರು ಬಂದು ಮೆಸಸ್ ವೆಲ್ಕ್ಯೂರ್ ರೆಮಿಡೀಸ್ ಅಂತ ಒಂದು, ಇನ್ನೊಂದು ಯಾವುದೋ ಯುಕ್ರಿಚಿಯಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದಿದೆ. ಇವರು ಸ್ಯಾವಿಟಾಜು ಮತ್ತು ಎಂಬ್ಲಾವಿಯೋ, ಝಾವಿಸೆಫ್ಟಾ ಈ ರೀತಿ ಮತ್ತು ಸೆಫಿಯಾ ವಿಜೆಂಟ್ ಈ ರೀತಿಯಾದಂಥ ಮೆಡಿಸಿನ್ಸ್, ಹೈಯರ್ ಆಂಟಿಬಯೋಟಿಕ್ಸು ಮ್ಯಾಕ್ಸಿಮಮ್ ಕ್ಯಾನ್ಸರ್ ಯೂಸ್ ಮಾಡುವಂಥದ್ದು ಹೈಯರ್ ಆಂಟಿಬಯೋಟಿಕ್ಸೇ ಮಾಡಿರೋದು ಇವರು. ಇದರ ಜಾಲ ಪೂರ್ತಿ ಕಂಡಿಡಿದ ಮೇಲೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಬೋದು ಏನು ನಡೆದಿದೆ, ಏನಾಗಿದೆ ಅಂತೇಳಿ.
ಇವಾಗ ಏನಂದರೆ ನಿನ್ನೆ ರೈಡ್ ಆಗಿರೋದ್ರಿಂದ ನಿನ್ನೆ ಇದಾಗಿರೋದನ್ನು ಇನ್ನೂ ರಿಪೋರ್ಟ್ ಬಂದಿಲ್ಲ, ಲ್ಯಾಬ್ ರಿಪೋರ್ಟ್ ಆಗಲಿ ಮತ್ತು ಇದು ಇನ್ನು ಯಾರ್ಯಾರು ಇದ್ದಾರೆ ಅದು ಎಲ್ಲ ತನಿಖೆ ನಡೀತಾನೆ ಇದೆ. ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದೆಲ್ಲ ಅಂತಿಮ ವರದಿ ಬಂದ ಮೇಲೆ ನಾವು ಸರ್. ಹೇಳ್ಬೋದು. ಬಟ್ ಜನ ಹೆಂಗ್ ಸರ್ ತಿಳ್ಕೊಳ್ಳೋದು ಇದ್ರ ಬಗ್ಗೆ? ಅಲ್ಲ ಖಂಡಿತ ಜನಗಳಿಗೆ ಇಲ್ಲಿ ಮೆಡಿಕಲ್ ಶಾಪ್ ಏನು ಪಾರಂಪರಿಕ ಔಷಧಿ ವ್ಯಾಪಾರಿಗಳಿದ್ದಾರೆ ಇಲ್ಲಿ, ನಾನು ಹೇಳ್ತಾ ಇದ್ದೀನಲ್ಲ 100% ಯಾವುದು ಡೂಪ್ಲಿಕೇಟ್ ಮೆಡಿಸಿನ್ಸ್ ಬಂದಿಲ್ಲ, ಯಾವುದು ಸ್ಪೂರಿಯಸ್ ಮೆಡಿಸಿನ್ಸ್ ಬಂದಿಲ್ಲ. ನಮ್ದು ಏನು ಚೈನ್ ಇದೆ ಅವ್ರು ಹೇಳ್ದಂಗೆ ಮ್ಯಾನುಫ್ಯಾಕ್ಚರಿಂದ C&F ಇಂದ ಡಿಸ್ಟ್ರಿಬ್ಯೂಟಿಂದ ಕೆಮಿಸ್ಟಿಂದ ಪಬ್ಲಿಕ್ ಹೋಗ್ತಾ ಇದೆ. ಆ ಚೈನಲ್ಲಿ ಎಲ್ಲೂ ಯಾವುದು ಸ್ಪೂರಿಯಸ್ ಡ್ರಗ್ಸ್ ಆಗಲಿ ಇದು ಡೂಪ್ಲಿಕೇಟ್ ಡ್ರಗ್ಸ್ ಆಗಲಿ ಯಾವುದೂ ಬರ್ತಾ ಇಲ್ಲ. ಜನಗಳು ಆತಂಕ ಬೀಳುವಂಥದ್ದು ಮೆಡಿಕಲ್ ಶಾಪಲ್ಲಿ ಪರ್ಚೇಸ್ ಮಾಡುವಂಥವ್ರು ಆತಂಕ ಬೀಳುವಂಥದ್ದು ಏನಿಲ್ಲ. ಈ ಡ್ರಗ್ಗು ಬೇಕಾದ್ರೆ ಆನ್ಲೈನಲ್ಲಿ ಸೇಲ್ ಆಗಿರ್ಬೋದು, ಗೊತ್ತಿಲ್ಲ. ಯಾಕೆಂದರೆ ಬಿಲ್ಸ್ ಆನ್ಲೈನ್, ನಾವು ಯಾಕೆ ಆನ್ಲೈನ್ ಬೇಡ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಯಾರು ಜೀವನದಲ್ಲೂ ಯಾರು ಆಟ ಆಡಬಾರ್ದು. ಆನ್ಲೈನಲ್ಲಿ ಮಾಡೋರು ಯಾರು ಫಾರ್ಮಸಿಸ್ಟ್ಗಳೆಲ್ಲ, ಯಾರು ಡಾಕ್ಟರ್ಸ್ ಅಲ್ಲ, ಯಾರೋ ಒಬ್ಬ ದುಡ್ಡಿರೋ ಅಂತ ಕೂಡ ಇದನ್ನೆಲ್ಲ ಆಟ ಆಡ್ತಾ ಇರೋದು. ಇದೆಲ್ಲ ತನಿಖೆ ಬಂದಾದಮೇಲೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕುತ್ತೆ ಮೇಡಮ್. ರಘುನಾಥ್ ರೆಡ್ಡಿ ಅವರೇ, ನನಗೆ ನೀವು ಹೇಳುವಾಗ 3,000 ರೂಪಾಯಿದು 500 ರೂಪಾಯಿಗೆ ಸಿಗುತ್ತೆ ಅನ್ನುವಾಗ ಕೋವಿಡ್ ಟೈಮಲ್ಲಿ ರೆಮಿಡಿಸಿವಿರ್ ನಾವು ಇದು ಮಾಡ್ತಾ ಇದ್ವಲ್ಲ, ಅದು ನೆನಪಾಗೋಯ್ತು ನನಗೆ. ಅದೊಂಥರ ಕಾಳು ಸಂತೆಲ್ ಅದೆಲ್ಲ ನಮ್ಗೆ ಗೊತ್ತಿದೆ ಮೇಡಮ್, ಅದೆಲ್ಲ ನಮ್ಗೆ ಗೊತ್ತಿದೆ. ಅವಾಗ್ಲೂ ನಿಮ್ಗೆ ಬಂದಿದ್ದು ಹಾಸ್ಪಿಟ್ಲ್ಗಳಿಂದ ಕೆಮಿಸ್ಟ್ಗೆ ಐಟಮೇ ಸಿಕ್ಕಿಲ್ಲ, ಅದು ಕೆಮಿಸ್ಟ್ಗೆ ಮೆಡಿಸಿನ್ ಸಿಕ್ಕಿಲ್ಲ, ಅದೆಲ್ಲ ಹಾಸ್ಪಿಟಲ್ ಬಂದಿರೋಂಥದ್ದು ಒಂದು. ಮತ್ತೆ ಇನ್ನೊಂದು ಮೇಡಮ್, ಈಗ ಆನ್ಲೈನ್ ಅಂತ ಬಂತು, ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಆನ್ಲೈನ್ ಅಲ್ಲಿ ಝೊಮ್ಯಾಟೊ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಮತ್ತೆ ಬ್ಲಿಂಕಿಟ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಮತ್ತೆ ಸ್ವಿಗ್ಗಿ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಈ ಇಡ್ಲಿ ವಡೆ ಈ ತರದೆಲ್ಲ ಸಪ್ಲೈಗಳು ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ಈಗ ಮೆಡಿಸಿನ್ 24 ಗಂಟೆ ಸಪ್ಲೈ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಮೋರ್ ದನ್ 200 ಲೈಸೆನ್ಸ್ ಕೊಟ್ಟಿದ್ದಾರೆ. ರಘುನಾಥ್ ರೆಡ್ಡಿ ಅವರೇ, ಮೇಡಮ್ ಆನ್ಲೈನ್ ದೇಶ ಅಂತ ಇದೆ ಮೇಡಮ್. ಇಲ್ಲಿ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಅಂತ ಒಂದಿದೆ 1940 ಅಂತ. ಅಲ್ಲಿ ಒಂದು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಕೆಳಗಡೆ 1940 ಕೆಳಗಡೆ ಅಲ್ಲಿ ಲೈಸೆನ್ಸ್ ಕೊಟ್ಟಾಗ ಆ ಸೇಮ್ ಪ್ರಿಮೈಸಿಸ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ತಗೊಂಡ್ಬಂದು ಮೆಡಿಸಿನ್ ಬಂದು ಪರ್ಚೇಸ್ ಮಾಡಬೇಕು. ಇವಾಗ ಬೇರೆ ಈಗ ನಾವು ಬಿರಿಯಾನಿ ಚಪ್ಪಲಿ ತರ ಎಲ್ಲ ಮನೆಗೆ ಸಪ್ಲೈ ಮಾಡೋ ಅಂತದ್ದು ಕಾನೂನಲ್ಲಿ ಇಲ್ಲ. ಕಾನೂನಲ್ಲಿ ಇಲ್ಲದೆ ಇರೋದು ಹೈಕೋರ್ಟ್ ಆರ್ಡರ್ಸ್ ಇದೆ ಇದಕ್ಕೆ ಅಗೇನ್ಸ್ಟ್ ಆಗಿ. ಸರ್ಕಾರಗಳು ಸುಮ್ಮನೆ ಇದೆ, ಡಿಪಾರ್ಟ್ಮೆಂಟ್ ಸುಮ್ಮನೆ ಇದೆ. ಹಾಗಾದ್ರೆ ಅಂತ ಕಂಪನಿಗಳಿಗೆ ಪರ್ಮಿಷನ್ ಕೊಟ್ಟರೆ ತಪ್ಪಲ್ವಾ ಮೇಡಮ್? ನಿಮಗೆ 100% 1940 ಡ್ರಗ್ ಆಕ್ಟ್ ನೀವು ತೆಗೆದು ನೋಡಿ, ಅದ್ರಲ್ಲಿ ಏನಿದೆ ಅಂತ. ಅದ್ರ ಕೆಳಗಡೆ ಲೈಸೆನ್ಸಸ್ ಕೊಡ್ತಾ ಇರೋದು. ಲೈಸೆನ್ಸಸ್ ಕೊಟ್ಟ ಮೇಲೆ ಮಾನಿಟರ್ ಮಾಡ್ಬೇಕಲ್ವಾ? ಝೊಮ್ಯಾಟೋಗೆ ಮತ್ತೆ ಸ್ವಿಗ್ಗಿಗೆ ಹೆಂಗ್ ಲೈಸೆನ್ಸ್ ಕೊಡ್ತಾರೆ ಇವರು? ಈಗ ನಾನು ಒಂದು ಮಾತು ಹೇಳಬೇಕು ರಘುನಾಥ್ ರೆಡ್ಡಿ ಅವರೇ, ನಾನು ಹೇಳೋ ಮಾತು ಬಹಳ ತೂಕದ ಮಾತು ಅಥವಾ ಬೆಲೆ ತರತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಾವೇನ್ ಈ ವೈಟ್ ಕಾಲರ್ ಕ್ರೈಮ್ ಅಂತ ಹೇಳ್ತೀವಲ್ಲ, ನನ್ಗನ್ಸುತ್ತೆ ಇಂಥ ವಿಚಾರಗಳಲ್ಲಿ ಕೇಂದ್ರದಿಂದ ಹಿಡಿದು ಸರ್ಕಾರಗಳವರೆಗೂ ವೈಟ್ ಕಾಲರ್ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು ನಾನು ಹಂಗಾದ್ರೆ. ಮೇಡಮ್ ನಿಮ್ಗೆ ಬರೀ ನಿಮ್ಗೊಂದು ಐಸ್ಬರ್ಗ್ ಅಷ್ಟೇ ಮೇಲ್ಗಡೆ ಒಂದು ಇದು ಅಷ್ಟೇ ಕಾಣಿಸ್ತಾ ಇರೋದು ಇದು. ಐ ನೋ ಇಟ್ಸ್ ಅ ಬಿಗ್ ಮಾಫಿಯಾ. ವಿವೇಕ್ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್? ಅಲ್ಲ, ಇದು 1.1% ಮೇಲ್ಗಡೆ ಕಾಣಿಸ್ತಾ ಇದೆ ಅಷ್ಟೇ ನಿಮ್ಗೆ. ಇದು ಹಿಂದಗಡೆ ತುಂಬಾ ತರ ಇದೆ, ಅದಕ್ಕೆ ಹೇಳಿದ್ದು ನಾನು ನಿಮ್ಗೆ ಪರಿಹಾರ ಮಾಡಬೇಕು. ರಘುನಾಥ್ ರೆಡ್ಡಿ ಅವರೇ, ಡೆಫಿನೆಟ್ಲಿ ವಿ ವಿಲ್ ಟಾಕ್. ಎಸ್ ವಿವೇಕ್ ಅವರೇ, ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಅದೇ, ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಆಗಲೇಬಾರ್ದಿತ್ತು. ಸೊ ಇನ್ನು ಮುಂದೆ ಇದು ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅದಕ್ಕೇನೇನು ಇದು ಸ್ಟೆಪ್ಸ್ ತೊಗೊಳ್ಬೇಕು ಅದನ್ನು ಗೌರ್ಮೆಂಟ್ ತೊಗೊಳ್ಬೇಕು, ಇಷ್ಟು ಹೇಳ್ಬೋದು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಒಟ್ಟಾರೆಯಾಗಿ ಮೆಡಿಸಿನ್ಸ್ ಅಂತ ಬಂದಾಗ ರಾಜಕೀಯ ತರಕ್ಕೆ ಹೋಗಬೇಡಿ. ಇದರಲ್ಲಿ ಇದನ್ನ ಕೇಂದ್ರದ ಮೇಲೆ ಹಾಕೋದು, ರಾಜ್ಯ ಸರ್ಕಾರಗಳು ಅಥವಾ ಇನ್ನೊಂದು ಮಾಡೋದು, ಅದೆಲ್ಲ ಬೇಡ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ವ್ಯೂನ್ ಆಗಲೇಬೇಕು. ಮತ್ತು ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿರೋದ್ರಿಂದ ನಮ್ಮ ಆರೋಗ್ಯ ಸಚಿವರು ಕೇಂದ್ರಕ್ಕೂ ಕೂಡ ಪತ್ರ ಬರೆದಿದ್ದಾರೆ. ಇದು ಹುಡುಗಾಟದ ವಿಚಾರ ಅಲ್ಲ, ಇದನ್ನ ನಾವು ವೈಟ್ ಕಾಲರ್ ಕ್ರೈಮ್ ಅಂತಾನೆ ಹೇಳ್ಬೋದು. ಈ ಮೆಡಿಸಿನ್ ಮಾಫಿಯಾ ಅಥವಾ ಮೆಡಿಕಲ್ ಮಾಫಿಯಾ ಇದೆಯಲ್ಲ, ಇದು ಜನಗಳ ಜೀವದ ಜೊತೆ ಆಟ ಆಡುವಂಥದ್ದು. ಯಾವ ಸರ್ಕಾರಗಳು ಇಂಥ ಕೆಲಸ ಮಾಡ್ಬೋದು ಮತ್ತು ಇಂಥ ಪರ್ಮಿಷನ್ಗಳನ್ನು ಕೊಡಬಾರ್ದು. ಇಂಥದ್ರಲ್ಲಿ ಯಾರೆಲ್ಲ ತೊಡಗಿದ್ದಾರೆ ಮುಲಾಜಿಲ್ದೆ ಅವರು ನೇಣಿಗೆ ಹಾಕ್ಬಿಡ್ಬೇಕು. ಯಾಕಂದ್ರೆ ಎಷ್ಟೋ ಜನರ ಜೀವದಲ್ಲಿ ಸ್ಲೋ ಪಾಯ್ಸನ್ಗಳ ತರ ಇದನ್ನೆಲ್ಲ ಕೊಟ್ಟು ಸಾಯಿಸ್ತಿರೋರ್ನ ಒಂದ್ಸಲ ನೇಣಿಗೆ ಹಾಕ್ಬಿಟ್ಟು ಮುಗಿಸ್ಬಿಡ್ಬೇಕು ಅವ್ರ ಕಥೆನ. ಇವ್ರಿಗೆ ಜೀವ ಕ್ಷಮೆ ಅನ್ನೋದೇ ಇರಬಾರ್ದು. ಅಟ್ ದ ಸೇಮ್ ಟೈಮ್ ಇಂಥ ಫೇಕ್ ಕಂಪ್ನಿಗಳು ಯಾವುದಿದೆ, ಫೇಕ್ ಫಾರ್ಮಸಿಸೋ ಅಥವಾ ಫಾರ್ಮಾಸ್ಯೂಟಿಕಲ್ಸು ಅಥವಾ ಫೇಕ್ ಕಂಪನಿಗಳು ಈ ರೀತಿ ಫೇಕ್ ಮೆಡಿಸಿನ್ಗಳನ್ನು ಮಾರ್ಕೆಟ್ಗೆ ತರಕ್ಕೆ ಬಿಡಲೇಬಾರ್ದು. ಅಂಥ ಕಠಿಣ ಶಿಕ್ಷೆಗಳನ್ನು ಪ್ರತಿ ಸರ್ಕಾರಗಳು ಕೂಡ ನೀಡಬೇಕಾಗುತ್ತೆ, ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಬರೀ ಮೈಕ್ ಮುಂದೆ ಬಂದು ಭಾಷಣ ಮಾಡೋದು, ಕ್ಯಾನ್ಸರ್ ಮೆಡಿಸಿನ್ಸ್ಗೆ 1% ಇನ್ಕ್ರೀಸ್ ಮಾಡಿದ್ವಿ, 1% ಡಿಕ್ರೀಸ್ ಮಾಡಿದ್ವಿ ಅಂತ ಬಜೆಟ್ ಟೈಮಲ್ಲಿ ಹೇಳೋದು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮರ್ಯಾದೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಮ್ಮ ಪಾಲಿನ ಕೆಲಸವನ್ನು ಸರಿಯಾಗಿ ಮಾಡಿ ಮತ್ತು ವ್ಯವಸ್ಥೆ ಸರಿಯಾಗಿ ಆಗಬೇಕು. ಅಟ್ ದ ಸೇಮ್ ಟೈಮ್
ಈ ಒಂದು ಪರ್ಟಿಕ್ಯುಲರ್ ಪ್ರಕರಣ ತಗೊಳ್ಳೋದಾದ್ರೆ ಈ ಮೆಡಿಸಿನ್ಗಳು ಯಾವ ಹಾಸ್ಪಿಟಲ್ ಪರ್ಚೇಸ್ ಮಾಡಿದೆ, ಯಾವ ಡಾಕ್ಟರ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, 100% ಡಾಕ್ಟರ್ಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದು ಸೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ ಅದನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ಮತ್ತು ಇದನ್ನು ಯಾವ್ಯಾವ ಪೇಷಂಟಿಗೆ ಕೊಟ್ಟಿದ್ದಾರೆ ಅದೆಲ್ಲದ ವಿಚಾರವನ್ನ ರಾಜ್ಯದ ಜನರ ಮುಂದೆ ಇಟ್ಟರೆ ಬಹಳ ಒಳ್ಳೆಯದು, ಬೇರೆಯವರು ಎಚ್ಚೆತ್ಕೊಳ್ಳೋಕ್ಕೆ. ಅಟ್ ದ ಸೇಮ್ ಟೈಮ್ ಜನಗಳು ಕೂಡ ಎಚ್ಚೆತ್ಕೊಳ್ಳಿ, ಮೆಡಿಸಿನ್ ಪರ್ಚೇಸ್ ಮಾಡುವಂಥ ಟೈಮಲ್ಲಿ ಎಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.